ಒಂದು ಜೆಂಡರ್ ಡಿಸ್ಫೋರಿಯಾ ಅಂತಕ್ಕಂಥದ್ದು ಏನಿದೆ, ಜಿನೋಮಿಕ್ ರಿಲೇಟೆಡ್ ಟಾಪಿಕ್, ಅಥವಾ ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಭಾಳಷ್ಟು ಸಂಶೋಧನೆಗಳು ಈ ಟಾಪಿಕ್ ಮೇಲೆ ನಡೀತಾ ಇದೆ. ಜೆಂಡರ್ ಡಿಸ್ಫೋರಿಯಾ ನನ್ನಲ್ಲಿ ಬಂದಿದೆ ಅಂತ ನನಗೇ ಗೊತ್ತಿಲ್ಲ. ಇದು ಪ್ರೀ ಫೇಸ್ ನಾನು ಹೇಳ್ತಿರೋದು. ಸೊ ಅದೇನು ಮಾಡ್ತು, ನನಗೆ ರೆಗ್ಯುಲರಾಗಿ ಹೈ ಬ್ಲಡ್ ಪ್ರೆಷರ್ ತರೋದು, ಆ್ಯಂಗ್ಸೈಟಿ ಇಶ್ಯೂಸ್ ತೊಗೊಂಬರೋದು, ಪ್ಯಾನಿಕ್ ಡಿಸಾರ್ಡರ್ಸು, ಮತ್ತು ಏನೋ ಒಂಥರ ಏನಾಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಒಂದು ನೆಮ್ಮದಿನೇ ಇಲ್ಲ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಒಂದು ತುಂಬ ಕಷ್ಟವಾಗಿರ್ತಕ್ಕಂಥ ಒಂದು ದಿನಗಳವು. ಸೊ ಆಸ್ಪತ್ರೆಗೆ ಹೋದರೆ ನಿಮಗೇನು ಆಗಿಲ್ಲ, ನಿಮಗೇನು ಆರಾಮಾಗಿದ್ದೀರಲ್ಲ, ನೀವು ವಾಪಸ್ ಮನೆಗೆ ಹೋಗಿ ಅಂತೇಳಿ ಬ್ಲಡ್ ಪ್ರೆಷರಿಂದ ಕಮ್ಮಿ ಮಾಡಲಿಕ್ಕೆ ಅವರು ಒಂದು ಆ್ಯಂಗ್ಸೈಟಿ ಪಿಲ್ನ ಕೊಟ್ಬಿಟ್ಟು ವಾಪಸ್ ಮನೆಗೆ ಕಳಿಸೋರು. ಸೊ ಇದು 2 ವರ್ಷ ಸತತವಾಗಿ ನಡೀತು. ನಮಗೇನು ಅಂತಲೇ ಇದು ಐಡಿಯಾ ಇಲ್ಲ. ಆಮೇಲೆ ಕಡೆಗೆ ಆ ಡಾಕ್ಟರ್ಸ್ ಏನು ಹೇಳಿದ್ರು ಅಂದರೆ, ದಯವಿಟ್ಟು ನೀವು ಸೈಕ್ಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡಿ. ಅಲ್ಲಿ ಡಾಕ್ಟರ್ ಹನ್ಸ್ ವರ್ನರ್ ಗೆಸ್ಮಾನ್ ಅಂತ, ಅವರು ಸೈಕೋಡ್ರಾಮಾ ಎಕ್ಸ್ಪರ್ಟ್. ಜಗತ್ತಿನಲ್ಲೇ 1 ಅಥವಾ 2, 3ನೇ ಸ್ಥಾನದಲ್ಲಿ ಹುಡುಕಿದ್ರೆ ಡಾಕ್ಟರ್ ಹನ್ಸ್ ವರ್ಮನ್ ಗೆಸ್ಮನ್ ಅವರು ಒಂದು ಹೆಸರು ಬರುತ್ತೆ ನಿಮಗೆ. ಅವರು ನನ್ನನ್ನು ಕೂಲಂಕುಷವಾಗಿ ಒಂದು ಡಿಸ್ಕಷನ್ಸ್ ಮಾಡಿ ನನ್ನ ಹತ್ರ ಅವ್ರೇನು ಹೇಳಿದ್ರು ಅಂತಂದರೆ, ನಿಮಗಿರ್ತಕ್ಕಂಥ ಇದು ಕಾಯಿಲೆ ಬಂದು ನಿಮಗೆ ಜೆಂಡರ್ ಡಿಸ್ಫೋರಿಯಾ, ಇದಕ್ಕೆ ನಿಮಗೆ ಯಾವ ಥರದ ಕ್ಯೂರು ಇಲ್ಲ. ನಿಮಗೇನಾಗುತ್ತೆ ಅಂತಂದರೆ, ನೀವೀಗ ಹೆಣ್ಣಾಗಿ ಪರಿವರ್ತನೆ ಆಗಬೇಕಾಗತ್ತೆ. ಅದು ನನಗೆ ಗೊತ್ತೇ ಇಲ್ಲ. ಈ ಒಂದು ಜಂಗ್ಲಿ ಕ್ಯಾರೆಕ್ಟರ್ ಶ್ರೀನಿವಾಸ್ ಪ್ರಸಾದ್ ಅಂತ ಏನಿತ್ತು, ಆ ಶ್ರೀನಿವಾಸ್ ಪ್ರಸಾದ್ಗೆ ಸಡನ್ನಾಗಿ ಇವಾಗ ನೀವು ಹೆಣ್ಣಾಗಬೇಕು, ಇದು ಹಿಂಗಾಗೋಗಿದೆ, ಇದು ನಿನಗೆ ಹುಟ್ಟಿನಿಂದ ಬಂದಿರತಕ್ಕಂಥ ಒಂದು ಟಾಪಿಕ್ ಅಂತಂದರೆ ಯಾರಿಗಾನ ಆಗಲಿ ಒಂದು ಶೇಕ್ ಆಗಿಬಿಡ್ತಾರೆ. ಸೊ ಅದೇ ಒಂದು ವಿಚಾರ ನನಗೂ ಆಯಿತು. ಆ ಥೆರಪಿ ನಾವು ಶುರು ಮಾಡಿದ ಮೇಲೆ ಅದು ಅಥವಾ ಎಕ್ಸಾಮಿನೇಷನ್ಗೆ ಹೋದಾಗ DNA ಅನಾಲಿಸಿಸ್ ರೆಗ್ಯುಲರ್ ಆಗಿತ್ತು, DNA ನಾರ್ಮಲ್. ಬಟ್ ಬ್ರೈನ್ MRI ಸ್ಕ್ಯಾನ್ ಮಾಡಿದಾಗ ಹೆಣ್ಣಿನ ಒಂದು ಮನಸ್ಥಿತಿ, ಒಂದು ಮನಸ್ಸು ಅಂದರೆ ಮೆದುಳು, ಅದನ್ನು ನಮಗೆ ಕಾಣಿಸ್ತು. ಅದು ಅವರು ಸೈಕ್ಯಾಟ್ರಿಸ್ಟ್ ಅದನ್ನು ಏನು ಹೇಳ್ತಾರೆ ಇಂಗ್ಲೀಷ್ ಟರ್ಮ್ನಲ್ಲಿ ಅಂತಂದರೆ, ಮೈಂಡ್ ಆ್ಯಂಡ್ ಬಾಡಿ ನಾನ್ ಕೋಹೆರೆನ್ಸ್ ಅಂತೇಳಿ ಕರೀತಾರೆ. ಇದೇನು ಮಾಡುತ್ತೆ ಅಂತಂದರೆ, ನಿಮಗೆ ಮನಸ್ಸು ಬೇರೆ ಇರುತ್ತೆ, ನಿಮಗೆ ಬಾಡಿ ಬೇರೆ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಇದು ನಿಮ್ಮ ಆರ್ಗನ್ಸ್ ಅಂದರೆ ಈ ಹಾರ್ಟು, ಲಿವರು, ಕಿಡ್ನಿ ಮತ್ತು ಇದು ಬೇರೆ ಏನೇನಿದೆ ಎಲ್ಲದಕ್ಕೂ ನಿಮಗೆ ಅಫೆಕ್ಟ್ ಮಾಡ್ತಾ ಶುರು ಮಾಡ್ಬೋದು. ಇದು ಒಂದಕ್ಕೆ ಮಾಡುತ್ತೆ ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ಇಲ್ಲ. ಬಟ್ ಅದು ಯಾವ ಥರ ಬೇಕಾದರೂ, ಯಾರ ಮೇಲೆ ಬೇಕಾದರೂ, ಹೆಂಗೆ ಬೇಕಾದ್ರೂ ಅಟ್ಯಾಕ್ ಮಾಡ್ಕೊಳ್ಳುತ್ತೆ. ಅದು ಆಟೋಮ್ಯಾಟಿಕ್ ಇಶ್ಯೂಸ್. ನಿಮ್ಮ ಬಾಡಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮಲ್ಲಿ ಹೋದರೆ ಬಹುಶಃ ಇದಕ್ಕೆಲ್ಲ ಒಂದು ಟ್ರೀಟ್ಮೆಂಟು ಬಹಳ ಕಷ್ಟ. ಇಂಥದ್ದನ್ನು ಡಯಾಗ್ನೋಸ್ ಮಾಡೋದಕ್ಕೆ ತುಂಬಾ ಕಷ್ಟ. ನನ್ನ ಕೇಸ್ನಲ್ಲೇ ನಾನು 2 ವರ್ಷ ಕಷ್ಟಪಟ್ಟಿದ್ದ ಮೇಲೆ ನನಗೆ ಇದು ಒಂದು ಲೈಟಲ್ಲಿ ಹೊರಗಡೆ ಬಂದಾಗ ನೆಕ್ಸ್ಟು ಆ ಜಿನೋಮಿಕ್ಸ್, ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅನ್ನೋ ಒಂದು ಟ್ಯಾಬ್ಲೆಟ್ಸ್ನ ಒಂದು ಕೊಟ್ಟಾಗ ನಾನು ಇಷ್ಟು ದಪ್ಪಕ್ಕಿದ್ದೆ, ನನ್ನ ಮೂತಿ ಒಂದಿಷ್ಟು ದಪ್ಪ ಇತ್ತು, ಒಂದು ರಿಯಲ್ ಮೇಲ್ ಆ ಕ್ಯಾರೆಕ್ಟರ್ ಏನಿತ್ತು. ಈ ಮೆಡಿಕೇಷನ್ ಕೊಡ್ತಾ ಇದ್ದಂಗೆ ಎಲ್ಲ ಚೇಂಜ್ ಆಗೋಯ್ತು. ಸಡನ್ನಾಗಿ ಎಲ್ಲ ಚೇಂಜ್ ಹೆಂಗಾಯಿತು ಅಂತಂದರೆ, ಆ ನೇಚರು, ಭಗವಂತ ಅದೇನು ಸೃಷ್ಟಿ ಮಾಡಿದಾನೋ, ಅದೇನು ಕಥೆನೋ ನಮಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಒಂದು ಆಶ್ಚರ್ಯಕರ ಸಂಗತಿ. ತಮ್ಮ ಮುಂದೆ ನಾನು ಕೂತಿದ್ದೀನಿ, ಯಾವ ಆಪ್ರೇಷನ್ನು ಮಾಡ್ಕೊಂಡಿಲ್ಲ. ಆದರೂ ಅದು ಆ ಹಳೆ ಫೋಟೋ ನೋಡಿದರೆ, ಈ ಹೊಸ ಫೋಟೋ ನೋಡಿದರೆ ತಾವೇ ಡಿಸೈಡ್ ಮಾಡ್ತೀರಿ ಇದು ಎಷ್ಟು ಮಟ್ಟಿಗೆ ಇದು ಬದಲಾವಣೆ ಆಗಿದೆ. ಇವಾಗ ನನ್ನ ಸ್ನೇಹಿತರು, ಹಳಬರು, ಅವ್ರು ನನ್ನ ಮುಂದೆ ಬಂದ್ರೂ ಅವ್ರು ನನಗೆ ಗುರುತು ಹಿಡಿಯೋದಿಲ್ಲ. ಇದು ಶ್ರೀನಿವಾಸ್ ಪ್ರಸಾದ್ನಿಂದ ಅನಿತಾ ಪ್ರಸಾದ್, ಅಥವಾ ಆ ಹಾರ್ಮೋನಲ್ ಚೇಂಜಸ್, ಹಾರ್ಮೋನಲ್ ಡಿಫ್ರೆನ್ಸಸ್ ಆ್ಯಂಡ್ ಟ್ರಾನ್ಸಿಷನ್ ಅಂತ ಏನು ಕರಿತೀವಿ, ಅದು ತಮ್ಮ ಮುಂದೆ ನಾನು ಇಟ್ಟಿದ್ದೀನಿ.